ಪ್ರವಾಸಿಗರಲ್ಲಿ ಒಂದು ವಿನಂತಿ, ಕೊಟ್ಟಿಗೆಹಾರದಿಂದ ಕಳಸ ಬರೋ ತನಕ ಸಿಕ್ಕಾಪಟ್ಟೆ ತಿರುವು ರಸ್ತೆಗಳಿದೆ. ಹಾಗೆ ಇವತ್ತಿನ ಒಂದು ಘಟನೆ ನಡೆದಿದೆ, ಭಾಳ ಬೇಜಾರಿನ ಘಟನೆ. ಹಿನ್ನರಿ ಅಂತ ಸ್ಥಳದಲ್ಲಿ ಒಂದು ಪಿಕಪ್ಪು ತಡೆಗೋಡೆ ಇಲ್ಲದೇ ಪಲ್ಟಿಯಾಗಿದೆ. ಈ ಥರ ಸುಮಾರು ಇದೊಂದು 6-7 ತಿಂಗಳಲ್ಲಿ 7-8 ಗಾಡಿಗಳು ಬಿದ್ದು ಸುಮಾರು ಅವಾಂತರಗಳಾಗಿದೆ. ಇದ್ರ ಬಗ್ಗೆ ಜನಪ್ರತಿನಿಧಿಗಳಾಗಲಿ ಆಮೇಲೆ ಅಧಿಕಾರಿಗಳಾಗಲಿ ವಿಷಯ ಗೊತ್ತಿದೆ, ಯಾರೂ ಈ ಬಗ್ಗೆ ಗಮನ ಹರಿಸ್ತಿಲ್ಲ. ಇವತ್ತು ಪುಣ್ಯಕ್ಕೆ ಏನೂ ಆಗಲಿಲ್ಲ, ದೇವ್ರದಿಂದ ಬಚಾವಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಸಮಸ್ಯೆ ಆಗಬಾರ್ದು. ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇಲ್ಲಿ ಒಂದು ಹಿನ್ನರಿ ಅಂತ ಸ್ಥಳಕ್ಕೆ ಹೆಚ್ಚಿನ ಗಮನ ಹರಿಸಿ ಒಂದು ತಡೆಗೋಡೆ ಮತ್ತು ಒಂದು ಸೂಚನಾ ಫಲಕ, ಈ ಥರ ಒಂದು ಸೂಚನಾ ಫಲಕ ನೀವು ಹಾಕಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಜೀವ ಹೋಗುವಂಥ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ಕಳಸ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಶಾಸಕರು ಇರ್ಬೋದು. ಈಗ ಸಾವಿರಾರು ಸಂಖ್ಯೆಯಲ್ಲಿ ಜನರು ಹೊರನಾಡಿಗೆ ಪ್ರವಾಸಿಗರು ಬರ್ತಾ ಇರ್ತಾರೆ, ತುಂಬ ಗಾಡಿಗಳು ಬರ್ತಾರೆ. ಈ ರೀತಿಯಾಗಿ 6-7 ತಿಂಗಳಲ್ಲಿ ಬಹಳ ವಾಹನಗಳು ಬಿದ್ದು ಸುಮಾರು ಅವಾಂತರಗಳು ನಡೆದೋಗಿದೆ. ಈಗ ಚಾಲಕರಿಗೆ ಏನಾದರೂ ಪೆಟ್ಟಾಗಿದೆ ಸರ್? ಚಾಲಕರಿಗೆ ಸ್ವಲ್ಪ ತಲೆಗೆ ಏಟಾಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ನಾಳೆ ನೋಡಬೇಕು ಚಿಕಿತ್ಸೆ ಏನಂತ ಹೇಳಿ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಹಾಸ್ಪಿಟ್ಲಲ್ಲಿದ್ದಾರೆ. ತಮ್ಮ ಹೆಸರು ಸರ್? ವಿಜಯ್, ಕಳಸ. ಎತ್ತಿ ತೆಗೆದುಕೊಂಡ್ರೆ ಸ್ವಲ್ಪ ಈ ಕಲಿಗೆ ಇದಾಗಲ್ಲ.
ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.